ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಹಳ ದಿನಗಳಿಂದ ಸದ್ದು ಮಾಡ್ತಾ ಇತ್ತು. ಅಂತಿಮವಾಗಿ ನಿನ್ನೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ, ಹೈಕಮಾಂಡ್ ಜೊತೆ ನಡೆದಂಥ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ 1-to-1 ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸೊ ಹೀಗಾಗಿ ನಿನ್ನೆ ಒಂದು ಬಹುದೊಡ್ಡ ಸಂದೇಶ ರವಾನೆಯಾಗಿದೆ ರಾಷ್ಟ್ರ ರಾಜಧಾನಿಯಿಂದ. ಇವತ್ತು ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಬೆಳವಣಿಗೆಗಳು ಗರಿಗೆದರಿವೆ. ಸಿಎಂ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ವಿಚಾರ ಇದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ನುಂಗಲಾರದ ತುತ್ತಾಗಿದೆ. ಶಾಕಿಂಗ್ ನ್ಯೂಸ್ ಆಗಿದೆ. ಈ ನಿಟ್ಟಿನಲ್ಲಿ ಸಿಎಂ ನಿವಾಸ ಕಾವೇರಿ ಎದುರುಗಡೆ ಇವತ್ತು ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತೀನಿ, ಏನಿದೆ ಅವರ ಮನಸ್ಸಲ್ಲಿ, ಯಾವ ರೀತಿಯಾದಂಥ ನೋವು ಅನುಭವಿಸ್ತಾ ಇದ್ದಾರೆ ಎಲ್ಲವನ್ನ ಕೇಳೋಣ. ಈಗ ನಮ್ಮ ಜೊತೆ ಒಬ್ರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ರಾಜೇಶ್ ಕುಮಾರ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಸಿದ್ದರಾಮಯ್ಯನ ಅಭಿಮಾನಿ, ಚನ್ನಪಟ್ಟಣದಿಂದ ಬಂದಿದ್ದೀನಿ. ಚನ್ನಪಟ್ಟಣದಿಂದ ಬಂದಿದ್ದೀನಿ. ನಮ್ಗೇನಂದ್ರೆ ಸಿದ್ದರಾಮಯ್ಯನವರೇ ಇನ್ನೂ 2 ವರ್ಷ ಇದ್ರೆ ಚೆನ್ನಾಗಿತ್ತು. ಯಾಕೆ ಕಾರಣಾಂತರದಿಂದ ಹೈಕಮಾಂಡ್ ತೀರ್ಮಾನ ಮಾಡಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣದಿಂದ ಹೈಕಮಾಂಡ್ ತೀರ್ಮಾನ ಮಾಡಿರೋದ್ರಿಂದ ನಾವು ಇನ್ನೂ 2 ವರ್ಷ ಐದಿಂದ ನಾಯಕರು ಸಿದ್ದರಾಮಯ್ಯನವರ ಇದ್ದೀರಾ. ಇನ್ನೂ 28ಕ್ಕೆ ಅವಕಾಶ ಇತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ನೆಕ್ಸ್ಟ್ 5 ವರ್ಷ ಮುಖ್ಯಮಂತ್ರಿ ಆಗ್ಬೋದಿತ್ತು. ಆದರೆ ಕಾರಣದಿಂದ ಹೈಕಮಾಂಡ್ ತೀರ್ಮಾನ ಮಾಡಿರೋದ್ರಿಂದ ನಾವೇನು ಮಾತಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದೆ, ಆದ್ರೂ ನಮಗೆ ಎಲ್ಲೋ ನೋವಾಗಿದೆ. ಯಾಕೆಂದ್ರೆ ನಮ್ಮ ಸಿದ್ದರಾಮಯ್ಯನವರ ಇಳಿಸ್ತಾರಲ್ಲ ಅಂತ ನೋವಾಗಿದೆ. ಆದರೆ ಬಡವ್ರಿಗೆ ಎಲ್ಲ ಥರದಲ್ಲೂ ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ಸಿದ್ದರಾಮಯ್ಯನವರು. ಅದರಿಂದ ನಮಗೆ ಸಖತ್ ಬೇಜಾರಾಗಿದೆ. ಒಬ್ಬ ನಮ್ಮೂರಲ್ಲಿರುವಂಥ ಒಬ್ಬ ಗಂಡನ ಕಳ್ಕೊಂಡಿರುವಂಥ ವ್ಯಕ್ತಿ ಅಮ್ಮ ಒಬ್ಬ ಮಗಳನ್ನ ಇಂಜಿನಿಯರಿಂಗ್ ಓದಿಸ್ತಾವಳೆ. ಅವಳು ಹೇಳ್ತಿದ್ದು, ನಾನು ಕೇಳಿದೆ, ಹೆಂಗೆ ಮಾಡ್ತಿದ್ದೀಯಮ್ಮ ಜೀವನನ ಅಂತ. 2,000 ರೂಪಾಯಿ ಕಾಸು ಸಿದ್ದರಾಮಯ್ಯನವ್ರು ಕೊಡ್ತಾವ್ರೆ, ನಾನು ಕೂಲಿ ಮಾಡಿ ಓದಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಅದು ಭಾರಿ ನೋವಾಯ್ತದ ನಮಗೆ. ಇಂಥ ಒಂದು ಬಡವ್ರಿಗೆ ಒಳ್ಳೇದು ಮಾಡಿದವ್ರಿಗೆ ಹೈಕಮಾಂಡ್ ಬೇಗ ಈ ಡಿಸಿಷನ್ ತಗೊಬಾರ್ದಿತ್ತು. ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡ್ಕೊಡ್ಬೋದಿತ್ತು. ಬೇಗ ನಾವೇನು ಮಾಡ್ಕೊಡ್ಬೇಡಿ ಅಂತ ನಾವೇನು ಹೇಳ್ತಿರ್ಲಿಲ್ಲ. ಕಾಲಾವಕಾಶ ಕೊಟ್ಟು ಮಾಡ್ಕೊಡ್ಬೋದಿತ್ತು ಅಂತ ನಾವು ಹೇಳ್ತೀವಿ. ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ನಿರ್ಧಾರವನ್ನ ಮಾಡಿರುವಂತದ್ದು. ನಾಳೆ ಎಲ್ಲ ಬೆಳವಣಿಗೆಗಳು ನಡೆಯುತ್ತೆ. ಅಂದ್ರೆ ರಾಜೀನಾಮೆ ನೀಡುವಂತ ಪ್ರಕ್ರಿಯೆ ಇರ್ಬೋದು, ಮುಂದಿನ ಸಿಎಂ ಏನು ಎಲೆಕ್ಟ್ ಆಗುವಂತ ವಿಚಾರ, ಯಾರು ಅಂತೇಳಿ ಆಯ್ಕೆ ಆಗುವಂತ ವಿಚಾರ. ಆದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂತ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟಾಗಬಹುದು ಅಂತ. ನೆಕ್ಸ್ಟ್ 28ಕ್ಕೆ ಭಾರಿ ಕಷ್ಟ ಆಯ್ತದೆ. ಎಲ್ಲ ಒಗ್ಗೂಡಿಸಿ ಹಿಂದುಳಿದ ವರ್ಗ ಜನಾಂಗ ಎಲ್ಲ ಒಗ್ಗೂಡಿಸಿ ಒಂದೇ ತರ ನೋಡ್ಕೊಂಡಾಗ ಮಾತ್ರ ನೆಕ್ಸ್ಟ್ 28ಕ್ಕೆ ತಯಾರಾಗೋಕೆ ಸರಿಯುತ್ತದೆ. ಹಿಂದುಳಿದ ವರ್ಗದ ಜನಾಂಗ ಎಲ್ಲ ಕಡೆಗಣಿಸಿದ್ರೆ 28ಕ್ಕೆ ಕಾಂಗ್ರೆಸ್ ಬರೋದು ಕಷ್ಟ ಆಯ್ತದೆ. ಎಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿದೆ. ಅದೇ ತರ ನಮ್ಮ ಕರ್ನಾಟಕದಲ್ಲೂ ಕಾಂಗ್ರೆಸ್ ಧೂಳಿಪಟ ಆಯ್ತದೆ ಅಂತ ಹೇಳ್ತೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚಿತ್ತಪ್ಪ ಯಾದವ್ ಅಂತೇಳಿ ಚಿತ್ರದುರ್ಗದಿಂದ ಬಂದಿದ್ವಿ ಸರ್. ಚಿತ್ರದುರ್ಗದಿಂದ? ಹೌದು. ಓಕೆ, ಸಿದ್ದರಾಮಯ್ಯನವರು ಇವತ್ತು ಏನು ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವಿಚಾರ ಹೇಗೆ ಅನಿಸ್ತದೆ ಈ ಸಂದರ್ಭದಲ್ಲಿ? ಇದು ಎಷ್ಟು ದೊಡ್ಡ ಶಾಕಿಂಗ್ ನ್ಯೂಸ್ ಆಗಿದೆ ತಮಗೆ? ಖಂಡಿತ ಇದೊಂದು ಬಹುದೊಡ್ಡವಾಗಿ ಇದೊಂದು ಆಘಾತ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಾ ಇದ್ವಿ. ಯಾಕಂದ್ರೆ ಇವತ್ತು ಹಿಂದುಳಿದ ವರ್ಗಗಳ ಅಧಿಕಾರರು ಬಹಳಷ್ಟು ಜನಗಳಿಗೆ ಬಡವರ ಪರವಾಗಿ ಸಾಕಷ್ಟು ಯೋಜನೆಗಳನ್ನು ತಂದಂಥ ಧೀಮಂತ ನಾಯಕರು ಇವರು. ನಮ್ಮ ಒಂದು ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಜನಪ್ರಿಯವಾಗಿ ಗಳಿಸಿದ್ರು. ಎಲ್ಲ ಆಡಳಿತದಿಂದ ಹಿಡಿದು ಪ್ರತಿಯೊಂದು ಏನು ಬಡವರಿಗೆ, ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿಯಿಂದ ಹಿಡಿದು ಬಸ್ಸು ವ್ಯವಸ್ಥೆ ಎಲ್ಲ ಗ್ಯಾರಂಟಿಗಳಿಂದ ಭಾಳಷ್ಟು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭ. ಇದು ಭಾಳ ಒಳ್ಳೆ ವಿಚಾರ ಆಗಿತ್ತು. ಈಗ ಏಕಾಏಕಿ ಇವರು ಡೆಲ್ಲಿಗೆ ಹೋಗಿ ಬಂದು ರಾಜೀನಾಮೆ ಕೊಡ್ತಾರೆ ಅಂತಂದಾಗ ನಾವಿಲ್ಲಿ ಬಂದ್ವಿ. ಏನಾಗುತ್ತೆ ಎಂತಾಗುತ್ತೆ ಅಂತೇಳಿ ನೋಡೋಣ ಅಂತ ಬಂದ್ವಿ. ಸಿದ್ದರಾಮಯ್ಯನ ಅಭಿಮಾನಿಗಳು ನಾವು. ಹಾಗಾಗಿ ಇವತ್ತು ನಾವು ಇಲ್ಲಿಗೆ ಬೆಂಗಳೂರಿಗೆ ಬಂದ್ವಿ. ಯಾರು ರಾಜೀನಾಮೆ ಕೊಡ್ತಾರೆ ನಾಳೆಗೆ ಅಂತ ಅಂದರು. ಖಂಡಿತ ಇಂಥ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಬಹುಶಃ ಸಿಗಲ್ಲ ಅಂತ ನಮ್ಮ ಒಂದು ಭಾವನೆ ಐತಿ. ಹಾಗಾಗಿ ಈ ಮುಖ್ಯಮಂತ್ರಿನ ಮುಂದುವರೆದು ಭಾಳ ಒಳ್ಳೆಯದು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಯಾಕೆಂದರೆ ಇವತ್ತು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ದರ್ಜೆಯಲ್ಲಿರ್ತಕ್ಕಂಥ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಇವರೆಲ್ಲರೂ ಸಹ ಸಹಮತ ಬೆಂಬಲ ಇತ್ತು. ಏಕಾಏಕಿ ಇದ್ದಕ್ಕಿದ್ದಂತೆ ಡೆಲ್ಲಿಗೆ ಹೋಗಿ ಇವರು ಹೈಕಮಾಂಡ್ ಈ ಥರ ಡಿಸಿಷನ್ ತಗೊಂಬರ್ದಾಯಿತು. ಆದರೂ ಏನೋ ನಮಗೆ ಗೊತ್ತಿಲ್ಲ ರಾಜಕಾರಣ ವಿಚಾರಗಳು. ಹಾಗಾಗಿ ಹೈಕಮಾಂಡು ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ರಾಜ್ಯದಲ್ಲಿ ಏನಾಗುತ್ತೋ ಎಂತಾಗುತ್ತೋ ಇನ್ನೂ ನಮಗೆ ಗೊತ್ತಿಲ್ಲ. ಆದರೂ ನಾವು ಬಂದಿದ್ವಿ ಇವತ್ತು ಚಿತ್ರದುರ್ಗದಿಂದ ಇಲ್ಲಿಗೆ. ಅವರ ಅಭಿಮಾನಿಗಳು, ನಾವು ಸಿದ್ದರಾಮಯ್ಯ ಅಭಿಮಾನಿಗಳು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರೆದು ನಮ್ಗೆ ಭಾಳ ಒಳ್ಳೆಯ ಒಂದು ಇದಾಗುತ್ತೆ. ಅಲ್ಲ ಸರ್, ಈಗ ರಾಜೀನಾಮೆ ಕೊಡುವಂತ ವಿಚಾರ, ಸಿದ್ದರಾಮಯ್ಯ ರಾಜೀನಾಮೆ ಸತಾಯ ಕೊಡಬೇಕು ಅನ್ನುವಂತ ವಿಚಾರ ಈಗೇನಿದೆ, ಇದರಿಂದ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಟ್ಟರೆ ಪಕ್ಷಕ್ಕೆ ಯಾವ ರೀತಿಯಾದಂಥ ಡ್ಯಾಮೇಜ್ ಆಗುತ್ತೆ ಅಂತ? ಯಾಕೆಂದ್ರೆ ಖಂಡಿತವಾಗ್ಲೂ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ನಿಮ್ಮ ಪ್ರಕಾರ ಏನು ಡ್ಯಾಮೇಜ್ ಆಗುತ್ತೆ? ಮತ್ತೆ ಇದು ಹೈಕಮಾಂಡ್ಗೆ ತಿಳಿಲಿಲ್ವಾ ಅಂತ ಈ ವಿಚಾರ? ಯಾಕೆಂದ್ರೆ ಸಾಲು ಚುನಾವಣೆಗಳು ಕೂಡ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಇದೆ. ಈಗ ಬಹುದೊಡ್ಡವಾಗಿ ನಾನು ಹೇಳಿದ್ನಲ್ಲ, ದೊಡ್ಡ ಹೊಡೆತನೇ ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆಂದರೆ ಈಗ ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ನಗರಸಭೆ ಚುನಾವಣೆ ಇರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇರೋದು. ಈ ಚುನಾವಣೆಗಳನ್ನು ಮಾಡಬೇಕಾಯಿತು.
ಈ ಚುನಾವಣೆ ಮಾಡೋದಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಟರು ಅಂದರೆ ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ಬಿರುಕು ಉಂಟಾಗ್ತದೆ. ಯಾಕೆಂತಂದರೆ ಇವತ್ತು ಎಷ್ಟೋ ವರ್ಷಗಳಾದವು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಆಗದೇ ಇರತಕ್ಕಂಥದ್ದು. ಹಾಗಾಗಿ ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳು ಸಹ ಬಂದು ಏನೋ ಸಿದ್ದರಾಮಯ್ಯ ಇದ್ದರೆ ಒಳ್ಳೇದಾಗ್ತಿತ್ತು. ಇವೆಲ್ಲ ಚುನಾವಣೆ ಮಾಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಮತ್ತು ಹಿಂದುಳಿದವರ ವರ್ಗಗಳ ಪರವಾಗಿ ಅವರು ಧ್ವನಿಯನ್ನು ಎತ್ತಾ ಇದ್ರು. ಅಂಥ ಒಂದು ಸಂದರ್ಭದಲ್ಲಿ ಭಾಳಷ್ಟು ಜನಗಳಿಗೆ ಒಳ್ಳೆಯ ವಿಚಾರಗಳನ್ನು ಮತ್ತು ಒಳ್ಳೆಯ ಸೌಲಭ್ಯಗಳನ್ನು ತಂದುಕೊಟ್ಟಂಥ ಧೀಮಂತ ನಾಯಕರು ಬಡವರ ಬಂಧು ಅಂದರೆ ಇವತ್ತು ಸಿದ್ದರಾಮಯ್ಯ ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತಾ ಇದ್ದೀವಿ ಸ್ವಾಮಿ. ಓಕೆ, ಸಿದ್ದರಾಮಯ್ಯನವ್ರನ್ನ ನಾಳೆ ಏನಾದರೂ CM ಸ್ಥಾನದಿಂದ ಕೆಳಗಿಳಿಸಿದ್ರೆ ನಿಮಗೆ ಯಾರನ್ನ CM ಆಗಿ ನೋಡೋಕೆ ಇಷ್ಟಪಡ್ತೀರಾ ನೀವು, ಯಾಕಾಗಿ? ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಮುಖ್ಯಮಂತ್ರಿಯನ್ನ ಯಾರು ಮಾಡಬೇಕು, ನಿಮ್ಮ ಇಂಗಿತ, ನಿಮ್ಮ ಆಸೆ, ಯಾರನ್ನ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಆ ಒಂದು ಸ್ಥಾನದಲ್ಲಿ ಯಾರನ್ನ ನೋಡಕ್ ಬಯಸ್ತೀರಿ? ನಮಗೇನು ಇಲ್ಲ, ಸಿದ್ದರಾಮಯ್ಯನ ಮುಂದುವರಿಬೇಕಾದ್ರೆ ನಮ್ದು ಒಂದು ಆಕಾಂಕ್ಷೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಇದ್ರೆ ಭಾಳಷ್ಟು ನಮ್ಗೆ ಒಳ್ಳೇದು ಅಂತೇಳಿ ನಾವು ಬಯಸ್ತಾ ಇದ್ವಿ ಅಷ್ಟೇ. ನಾವು ಯಾರು ಆಗಬೇಕು ಅಂತೇಳಿ ಬಯಸಲಿಲ್ಲ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಸ್ಥಾನದಲ್ಲಿ ಬೇರೆಯವ್ರನ್ನ ಕಲ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಸದ್ಯಕ್ಕೆ. 2 ವರ್ಷ ಅವರೇ ಮುಂದುವರಿಬೇಕು ಅಂತೀರಿ ನೀವು? ಒಟ್ಟಾರೆ ಅವರೇ ಮುಂದುವರಿಬೇಕಂತ ನಮ್ಮ ಬೈಕ್ ಅಷ್ಟೇ ಸಿದ್ದರಾಮಯ್ಯವರು. ಓಕೆ, ಈಗ DK ಶಿವಕುಮಾರ್ ಅವರು ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡಬೇಕು ಅಂತೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಒಂದು ಚಾನ್ಸ್ ಕೊಡಬಾರ್ದಾ ನಿಮ್ಮ ಪ್ರಕಾರ? ಸಿದ್ದರಾಮಯ್ಯರ ಆಡಳಿತದಲ್ಲಿ ನಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಆಮೇಲೆ ಸಿದ್ದರಾಮಯ್ಯನವರು ಏನೋ ಒಂದು ಕರ್ನಾಟಕದಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಬಯಸ್ತಾ ಇದೀವಿ. ನಾವು DKಶಿಗೆ ಮತ್ತು ಇನ್ನೊಬ್ಬರಿಗೆ ಅಂತೇಳಿ ನಾವೊಂದು ಬಯಸಲ್ಲ. ಒಟ್ಟಾರೆ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ಇದು ಅಂತೇಳಿ ನಮ್ಮ ಒಂದು ಬೈಕ್ ಇದು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ದೀವಿ, ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇದ್ದೀವಿ. ನಿರಂತರವಾಗಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೇಳುವಂಥದ್ದು ಅವರ ಸ್ಥಾನದಲ್ಲಿ ಬೇರೆ ಯಾರನ್ನೂ ಕೂಡ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನು 2 ವರ್ಷಗಳ ಕಾಲ ಏನಿದೆ ಅದು ಸಿದ್ದರಾಮಯ್ಯನವರೇ ಪೂರೈಸಬೇಕು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಬೇಸರ ಅಂತೂ ಆಗಿದೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ. ಈ ಒಂದು ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನುವಂಥ, ನಾಳೆ ರಾಜೀನಾಮೆ ಕೊಟ್ಟು ಬಿಡ್ತಾರೆ ಅನ್ನುವಂಥ ವಿಚಾರ ಏನಿದೆ ಇದು ಖಂಡಿತವಾಗ್ಲೂ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ಅಂತಲೇ ಹೇಳ್ಬೋದು. ಕಾದು ನೋಡಬೇಕಾಗುತ್ತೆ ನಾಳಿನ ಡೆವಲಪ್ಮೆಂಟ್ಸ್, ನಾಳಿನ ಬೆಳವಣಿಗೆಗಳು ಏನಾಗುತ್ತೆ ಅಂತೇಳಿ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಜಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.